ಬಂಧುಗಳೇ ನಮಸ್ಕಾರ. ನೀವು ಅಜಯ್ ದೇವಗನ್ರ ಶೈತಾನ್ ಸಿನಿಮಾ ನೋಡೇ ಇರ್ತೀರಾ. ಒಬ್ಬ ಮಾಂತ್ರಿಕನ ಬಲೆಗೆ ಒಬ್ಬ ಹುಡುಗಿ ಮತ್ತು ಅವಳ ಕುಟುಂಬ ಸಿಕ್ಕಾಕೊಂಡು ಹಿಂಸೆ ಪಡುವ ಕಥೆಯನ್ನ ಇವತ್ತು ನಾನು ಹೇಳ ಹೊರಟಿರುವುದು ಇದರ ಮೂಲ ಕಥೆಯನ್ನ. ಅದುವೇ ವಶ್. ಈ ಸಿನಿಮಾ 2023ರಲ್ಲಿ ಗುಜರಾತಿ ಭಾಷೆಯಲ್ಲಿ ತಯಾರಾಗಿ ಸೂಪರ್ ಹಿಟ್ ಆದಂತ ಚಿತ್ರ. 2025ರಲ್ಲಿ ಇದರ ಮುಂದುವರೆದ ಭಾಗ ವಶ್ ಲೆವೆಲ್ 2 ಕೂಡ ರಿಲೀಸ್ ಆಗಿತ್ತು. ಸೊ ಇವತ್ತು ಈ ಎರಡು ಚಿತ್ರಗಳ ವಿವರಣೆ ನೋಡೋಣ. ಅದಕ್ಕೂ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ಚಾನೆಲ್ ನಲ್ಲಿ ಫ್ರಾಂಚೈಸಿ ಮತ್ತು ಎಲ್ಲಾ ತರಹದ ಸಿನಿಮಾದ ವಿವರಣೆಗಳನ್ನ ಹೇಳುತ್ತೇವೆ. ಕನ್ನಡ ಹಬ್ ಚಾನೆಲ್ಗೆ ಸ್ವಾಗತ. ಒಬ್ಬ ಸತ್ತ ಇಲಿಯನ್ನು ಹಿಡಿದು ಟೀ ಪುಡಿಯೊಂದಿಗೆ ಒಂದು ರೂಮ್ಗೆ ಹೋಗುವುದರಿಂದ ನಮ್ಮ ಕತೆ ಶುರುವಾಗುತ್ತೆ. ಅಥರ್ವ ಒಬ್ಬ ಪೈಲಟ್ ಆಗಿದ್ದು ತನ್ನ ಮಗಳನ್ನು ಕಾಲೇಜಿನಿಂದ ಪಿಕ್ ಮಾಡಲು ಬಂದಿರ್ತಾನೆ. ಈಕೆ ಹೆಸರು ಆರ್ಯ. ಕಾರ್ ನಲ್ಲಿ ಆಕೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗಲು ಅನುಮತಿ ಕೇಳ್ತಾಳೆ. ಬಹಳ ಒತ್ತಾಯದ ಮೇರೆಗೆ ಅವನು ಮೊಬೈಲ್ ಲೈವ್ ಲೊಕೇಶನ್ ಆನ್ ಇರಬೇಕು ಅಂತ ಕಂಡೀಷನ್ ಮೇಲೆ ಒಪ್ಪುಗೋತಾನೆ. ಹೆಂಡತಿ ಮೀನಾ ಮತ್ತು ಮಗ ಅಂಶ್ ಜೊತೆ ಒಂದು ಸಣ್ಣ ಕುಟುಂಬ. ಅವರು ತಮ್ಮ ವೆಕೇಶನ್ಗೆ ತಮ್ಮ ಫಾರ್ಮ್ ಹೌಸ್ಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಅದರಂತೆ ಮರುದಿನ ಕಾರ್ ನಲ್ಲಿ ಅಲ್ಲಿಗೆ ಹೋಗುತ್ತಿರುವಾಗ ದಾರಿ ಮಧ್ಯೆ ಒಂದು ಡಾಬಾದಲ್ಲಿ ಊಟಕ್ಕೆ ನಿಲ್ತಾರೆ. ಅಲ್ಲಿ ಅವರು ಊಟ ಮಾಡುತ್ತಿರುವಾಗ ಅಥರ್ವ ಟೀ ಆರ್ಡರ್ ಮಾಡಿ ಚಿಲ್ಲರೆ ಇಲ್ಲದಿದ್ದಾಗ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅವನ ಟೀ ಬಿಲ್ 10 ರೂಪಾಯಿ ಪೇ ಮಾಡ್ತಾನೆ. ಅಥರ್ವ ಆ 10 ರೂಪಾಯಿ ವಾಪಸ್ ಕೊಡಲು ಬಂದಾಗ ಆತ 10 ರೂಪಾಯಿ ತಾನೇ ಇರ್ಲಿ ಬಿಡು ಅಂತ ಹೇಳ್ತಾನೆ ಮತ್ತು ಆ ವ್ಯಕ್ತಿ ಅವರು ಕುಂತಿದ್ದ ಟೇಬಲ್ಗೆ ಬಂದು ಅವರ ಜೊತೆ ಮಾತನಾಡುತ್ತಿರ್ತಾನೆ. ಅದೇ ಸಮಯ ಆರ್ಯಾಗೆ ಇಷ್ಟವಿಲ್ಲದ ಪರೋಟ ತಿನ್ನಲ್ಲ ಅಂತಿರ್ತಾಳೆ. ಆ ವ್ಯಕ್ತಿ ಇದು ದೇವರ ಪ್ರಸಾದ, ಸಕ್ಕರೆ, ಇದು ತಿಂದರೆ ಖಂಡಿತ ಹೊಟ್ಟೆ ತುಂಬಾ ತಿಂತೀಯಾ ಅಂದು ಆಕೆಗೆ ತಿನ್ನಿಸ್ತಾನೆ. ಆರ್ಯಾಗೆ ಏನೋ ಒಂದು ಫೀಲಿಂಗ್. ಸ್ವಲ್ಪ ಸಮಯದ ನಂತರ ಆತ ಪರೋಟ ತಿನ್ನುವಂದಾಗ ಆಕೆ ಮರು ಮಾತನಾಡದೆ ಪೂರ್ತಿ ಪರೋಟ ತಿಂತಾಳೆ. ಹೋಗುವ ಸಮಯ ಅಥರ್ವ ಆ ವ್ಯಕ್ತಿಗೆ ಹೆಸರು ಕೇಳಿದಾಗ ಅವನು ಪ್ರತಾಪ್ ಅಂತ ಹೇಳ್ತಾನೆ. ಅವನು ಅವರ ಕಾರ್ ಬಳಿ ಬಂದು ಆರ್ಯಾಗೆ ಗ್ಲಾಸ್ ಇಳಿಸಲು ಹೇಳಿ ಆಕೆಗೆ ಒಂದು ಬಿಸ್ಕಿಟ್ ಪ್ಯಾಕೇಜ್ ಕೊಟ್ಟು ಹೋದ ಮೇಲೆ ಇದನ್ನು ಪೂರ್ತಿ ಖಾಲಿ ಮಾಡು ಅಂತ ಹೇಳ್ತಾನೆ. ಆಕೆ ಕೂಡ ಸರಿ ಅಂತಾಳೆ. ಅವರು ತಮ್ಮ ಫಾರ್ಮ್ ಹೌಸ್ ಗೆ ಬರ್ತಾರೆ. ಇತ್ತ ಆರ್ಯ ಅವನು ಹೇಳಿದಂತೆ ಪ್ರತಾಪ್ ನ ಬಿಸ್ಕಿಟ್ ಪ್ಯಾಕೇಜ್ ಪೂರ್ತಿ ತಿಂದು ಖಾಲಿ ಮಾಡ್ತಾಳೆ. ಅವರೆಲ್ಲ ಸಹ ಕುಟುಂಬದ ಜೊತೆಗೆ ಫೂಲ್ ನಲ್ಲಿ ಆಡ್ತಾರೆ ಮತ್ತು ಎಂಜಾಯ್ ಮಾಡ್ತಾರೆ. ಮೀನಾ ಹೊರಗೆ ಬಂದು ತನ್ನ ಮೊಬೈಲ್ ಚಾರ್ಜ್ಗೆ ಹಚ್ಚಿ ಬಟ್ಟೆ ಒಣಗಿಸಲು ಮಾಡಿ ಮೇಲೆ ಬಂದಾಗ ಡಾಬಾದಲ್ಲಿ ಸಿಕ್ಕ ಪ್ರತಾಪ್ ಗೇಟ್ ಹೊರಗೆ ನಿಂತು ನಾನು ಒಳಗೆ ಬರಬಹುದಾ ಅಂತ ಕೇಳ್ತಾನೆ. ಆಕೆ ಬಂದು ಗಂಡನಿಗೆ ಹೇಳಿದಾಗ ಅವನ್ಯಾಕೆ ಇಲ್ಲಿದ್ದಾನೆ ಅಂತ ಅಥರ್ವ ಅವನ ಬಳಿ ಬಂದು ಕೇಳ್ತಾನೆ. ಆಗ ಪ್ರತಾಪ್ ನನ್ನ ಫೋನ್ ಕೆಟ್ಟೋಗಿದೆ, ಇದರಲ್ಲಿ ಚಾರ್ಜ್ ಕೂಡ ಇಲ್ಲ, ನನಗೆ ನನ್ನ ಮಗಳಿಗೆ ಒಂದು ಫೋನ್ ಕಾಲ್ ಮಾಡೋದಿದೆ ಅಂತ ಅವರ ಮನೆಗೆ ಸೇರ್ಕೋತಾನೆ. ಒಳಗೆ ಬಂದು ಅವನು ಆರ್ಯಾಗೆ ಹುಡುಕ್ತಿರ್ತಾನೆ. ಹೀಗೆ ಅಲ್ಲಿ ಕುಂತು ಫೇಕ್ ಫೋನ್ ಕಾಲ್ ಮಾಡ್ತಾನೆ. ಅದು ಕನೆಕ್ಟ್ ಆಗ್ತಿರಲ್ಲ. ಅಲ್ಲಿ ಕಾಫಿ ಕುಡಿತಾನೆ ಮತ್ತು ತನ್ನದು ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆರ್ಯ ಒದ್ದೆ ಬಟ್ಟೆಯೊಂದಿಗೆ ಅಲ್ಲಿಗೆ ಬರ್ತಾಳೆ. ಪ್ರತಾಪ್ ಬಾ ಕೂಡು ಅಂತ ಹೇಳಿದ ತಕ್ಷಣ ಆಕೆ ಅದೇ ಸ್ಥಿತಿಯಲ್ಲಿ ಸೋಫಾ ಮೇಲೆ ಕೂತಾಗ ಅಥರ್ವ ಇಲ್ಯಾಕ್ ಕೂಡ್ತೀಯಾ, ಸೋಫಾ ಹಾಳಾಗುತ್ತೆ ಅಂದಾಗ ಆರ್ಯ ಇವರು ಕೂಡಂದ್ರು ಅದಕ್ಕೆ ಕುಂತೆ ಅಂತ ಹೇಳ್ತಾಳೆ. ಪ್ರತಾಪ್ ಹೋಗಿ ಬಟ್ಟೆ ಚೇಂಜ್ ಮಾಡುವಂತ ಕಳಿಸ್ತಾನೆ. ಇದರಿಂದ ಅಥರ್ವಗೆ ಸ್ವಲ್ಪ ಇರಿಸು ಮುರುಸಾಗಿ ಬೇಗ ಕಾಲ್ ಮಾಡಿ ಅಂತ ಹೇಳಿ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಆರ್ಯ ಪ್ರತಾಪ್ ಜೊತೆ ಮಾತನಾಡುತ್ತಿರ್ತಾಳೆ. ತನ್ನ ಲವ್ ಲೈಫ್ ಬಗ್ಗೆ ಹೇಳ್ತಾಳೆ. ಇದೇ ವೇಳೆ ಆಕೆಯ ತಮ್ಮ ಬಾಲ್ ಆಡ್ತಾ ಆರ್ಯಗೆ ತಗಿಲಿದಾಗ ಪ್ರತಾಪ್ ನಾವು ಇಲ್ಲಿ ಮಾತಾಡ್ತಿದ್ದೇವೆ ಅಲ್ವಾ, ದೂರ ಹೋಗಿ ಆಡು ಅಂತ ಗದರಿಸ್ತಾನೆ. ಹೀಗೆ ಪ್ರತಾಪ್ ನೀನು ಟೂರ್ಗೆ ಹೋಗಬೇಡ, ನನ್ನ ಜೊತೆ ನನ್ನ ಮನೆಗೆ ಬಾ ಅಂತ ಹೇಳಿ ಆಕೆಯ ಬಾಯಿಯಿಂದ ಓಕೆ ಅನ್ನೋ ಶಬ್ದ ಅನ್ನುವಷ್ಟರಲ್ಲಿ ತಮ್ಮ ಬಾಲ್ ಹಾಕಿ ಆಕೆ ಓಕೆ ಅನ್ನಿಸೋದು ತಪ್ಪಿಸ್ತಾನೆ. ಪ್ರತಾಪ್ಗೆ ಸಿಟ್ಟು ಬಂದು ನಿನ್ನ ತಮ್ಮನಿಗೆ ಒಂದು ಹಾಕು ಅಂತ ಹೇಳಿದಾಗ ಆರ್ಯ ಅವನು ಹೇಳ್ದಂಗೆ ತನ್ನ ತಮ್ಮನಿಗೆ ಜೋರಾಗಿ ಒಂದು ಹೊಡಿತಾಳೆ. ಅಲ್ಲಿಗೆ ಅಪ್ಪ ಅಮ್ಮ ಬಂದು ಕೇಳಿದಾಗ ಅಂಕಲ್ ಹೇಳಿದ್ರು ಅದಕ್ಕೆ ಹೊಡೆದೆ ಅಂತ ಹೇಳ್ತಾಳೆ. ಅಥರ್ವ ಆರ್ಯನಿಗೆ ಗದರಿಸುತ್ತಿರುವಾಗ ಪ್ರತಾಪ್ ಆಕೆಯನ್ನು ಮುಟ್ಬೇಡ ಅಂತ ಗದರಿಸಿ ಮತ್ತೆ ಮೆತ್ತಗೆ ಮಾತನಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಡೈನಿಂಗ್ ಟೇಬಲ್ ನಲ್ಲಿ ಅಥರ್ವ ಆರ್ಯಂಗೆ ಕ್ಲಾಸ್ ತೆಗೆದುಕೊಳ್ಳುವ ಸಮಯ ಪ್ರತಾಪ್ ಅವರ ಮಧ್ಯೆ ಬರುತ್ತಿರುವುದು ಅಥರ್ವ ಗಮನಿಸಿ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ನೀವ್ ಯಾಕೆ ತಲೆ ಹಾಕ್ತಿದ್ದೀರಿ ಅಂತ ಅಂದಾಗ ಅವಳ ಲವ್ ಸ್ಟೋರಿ ಬಗ್ಗೆ ನನಗೆ ಗೊತ್ತು ಅಂತಾನೆ. ಮೀನಾ ನಿನ್ನ ಪರ್ಸನಲ್ ವಿಷಯಗಳನ್ನ ದಾರಿ ಹೋಗೋರಿಗೆ ಯಾಕೆ ಹೇಳಿದ್ಯಾ ಅಂತ ಕೇಳಿದಾಗ ಆರ್ಯ ಮತ್ತೆ ಅವರು ಕೇಳಿದ್ರು ಅದಕ್ಕೆ ಹೇಳ್ದೆ ಅಂತಾಳೆ. ಮುಂದೆ ಪ್ರತಾಪ್ ಹೇಳಿದಂತೆ ಆಕೆ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ನಾನು ಬ್ರೇಕಪ್ ಮಾಡ್ಕೋತಿದ್ದೀನಿ ಅಂತ ಅವನಿಗೆ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಮೀನಾಗೆ ಅನುಮಾನ ಬಂದು ಆರ್ಯ ನೀನು ಯಾಕೆ ಅವನ ಮಾತು ಕೇಳ್ತಿದ್ದೀಯ
ಇದೀಯಾ ಅಂದಾಗ ಅಥರ್ವ ಪ್ರತಾಪ್ಗೆ ನೀವು ಇಲ್ಲಿಂದ ಹೋಗಿ ಅಂತಾನೆ. ಪ್ರತಾಪ್ ನಾನು ಹೋಗಲ್ಲ ಅಂದಾಗ ಅಥರ್ವ ಸಿಟ್ಟಿನಲ್ಲಿ ಗದರಿಸುವ ವೇಳೆ ಪ್ರತಾಪ್ ಆರ್ಯನ್ಗೆ ನಾನು ಇಲ್ಲೇ ಇರ್ತೀನಿ, ನಿಮ್ಮ ಅಪ್ಪ ಅಮ್ಮನಿಗೆ ತಡಿ ಅಂತ ಹೇಳ್ತಾನೆ. ಆಗ ಆಕೆ ತನ್ನ ತಂದೆಗೆ ತಳ್ಳಿ ಇವರು ಇಲ್ಲೇ ಇರ್ತಾರೆ ಅಂತ ಗದರಿಸುತ್ತಾಳೆ. ಪ್ರತಾಪ್ ಮತ್ತೆ ಇವರಿಗೆ ನನ್ನ ಸನಿಯಕ್ಕೂ ಬಾರದಂತೆ ನೋಡ್ಕೋ ಅಂತಾನೆ. ಆಕೆ ಹಾಗೆ ಮಾಡ್ತಾಳೆ. ಅಥರ್ವನಿಗೆ ಆಶ್ಚರ್ಯ ಮತ್ತು ಭಯ. ನೀನು ಅವನ ಮಾತು ಯಾಕೆ ಕೇಳ್ತಿದೀಯಾ ಅಂದಾಗ ಮೀನಾ ಅವನು ಆರ್ಯನ್ಗೆ ಏನೋ ಮಾಡಿದಾನೆ ಅಂತಾಳೆ. ಆಗ ಪ್ರತಾಪ್ ಆಕೆಗೆ ಟೀ ಪುಡಿ ತಿನ್ನು ಅಂತ ಹೇಳಿದಾಗ ಆಕೆ ತಿಂತಾಳೆ. ಅದನ್ನು ನೋಡಿದ ತಕ್ಷಣ ಇದು ವಶೀಕರಣ ಅಂತ ಮೀನಾ ಹೇಳ್ತಾಳೆ. ಅಥರ್ವನಿಗೆ ಇನ್ನೂ ನಂಬಿಕೆ ಬರದಿದ್ದಾಗ ಪ್ರತಾಪ್ ಆರ್ಯನ್ಗೆ ನಗಲು ಆರ್ಡರ್ ಮಾಡ್ತಾನೆ. ಆಕೆ ನಗ್ತಾಳೆ ಮತ್ತು ಅಳಲು ಹೇಳ್ತಾನೆ. ಆಕೆ ಅಳಲಾರಂಭಿಸುತ್ತಾಳೆ. ಕೊನೆಗೆ ನಿನ್ನ ತಂದೆಗೆ ಒಂದು ಕಪಾಳಕ್ಕೆ ಹೊಡಿ ಅಂದಾಗ ಆಕೆ ತಂದೆ ಅಂತನೂ ನೋಡದೆ ಒಂದು ಕಪಾಳಕ್ಕೆ ಹೊಡಿತಾಳೆ ಮತ್ತು ದುಃಖದಲ್ಲಿ ಸಾರಿ ಕೇಳ್ತಾಳೆ. ಅವರು ಹತಾಶೆಯಾಗಿ ಕುಂತಾಗ ಪ್ರತಾಪ್ ಅವರ ಫೋನ್ಗಳನ್ನ ಪುಡಿ ಪುಡಿ ಮಾಡಿಸ್ತಾನೆ. ಆಕೆಯಿಂದಲೇ ಕಾಲು ಒತ್ತಿಸ್ಕೋತಿರ್ತಾನೆ. ನನಗೆ ನಿಮ್ಮ ಮಗಳು ಬೇಕು ಅಂತ ತನ್ನ ಆಸೆ ಹೇಳ್ತಾನೆ. ಆಕೆ ಅಳುತ್ತಿರುವಾಗ ನಗಲು ಹೇಳ್ತಾನೆ. ಅದನ್ನು ನೋಡಿ ಇಬ್ಬರು ದುಃಖಕ್ಕೆ ಜಾರ್ತಾರೆ. ಪ್ರತಾಪ್ ನಾನು ಈಕೆಗೆ ಈಗಲೇ ಕರ್ಕೊಂಡು ಹೋಗಬಹುದು, ಆದರೆ ನಿಮ್ಮ ನೆನಪುಗಳಿಂದ ನನ್ನ ವಶೀಕರಣ ಮುರಿದು ಹೋಗುತ್ತೆ. ನೀವು ಸ್ವ ಇಚ್ಛೆಯಿಂದ ಇವಳಿಗೆ ನನಗೆ ಅರ್ಪಿಸಿದರೆ ಈಕೆ ಪೂರ್ತಿಯಾಗಿ ನನ್ನವಳಾಗ್ತಾಳೆ ಅಂತ ಹೇಳ್ತಾನೆ ಮತ್ತು 2 ಚಾಯ್ಸ್ ಕೊಡ್ತಾನೆ. ನೀವಾಗಿ ನೀವೇ ಸ್ವ ಇಚ್ಛೆಯಿಂದ ಕಳಿಸಿ, ಇಲ್ಲ ಅಂದ್ರೆ ನಿಮ್ಮ ಮಗಳ ಕೈಯಿಂದಲೇ ನಿಮ್ಮನ್ನು ಕೊಲ್ಲಿಸಿ ಈಕೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಅಥರ್ವ ನಾವು ಒಪ್ಪಿಕೊಳ್ಳಲ್ಲ ಅಂದಾಗ ಪ್ರತಾಪ್ ಯಾರಾದ್ರೂ ನನಗೆ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಾನು ರಾಕ್ಷಸನಾಗ್ತೀನಿ, ಅವರಿಗೆ ನರಕ ತೋರಿಸಿ ಸುಖ ಪಡ್ತೀನಿ ಅಂತಾನೆ. ಅಷ್ಟರಲ್ಲಿ ಅಂಶ್ ಅಲ್ಲಿಗೆ ಬಂದಾಗ ಅವರಿಬ್ಬರು ಮೇಲೆ ಹೋಗು ಅಂತ ಹೇಳಬೇಕಾದ್ರೆ ಪ್ರತಾಪ್ ನಿಮ್ಮ ತಮ್ಮನಿಗೆ ಎಳ್ಕೊಂಡು ಬಾ ಅಂತ ಆರ್ಯನ್ಗೆ ಆರ್ಡರ್ ಕೊಡ್ತಾನೆ. ಆಕೆ ಹಾಗೆ ಮಾಡುತ್ತಿರುವಾಗ ಮೀನಾ ಅವನಿಗೆ ಕರ್ಕೊಂಡು ತಡಿತಾಳೆ. ಪ್ರತಾಪ್ ಮುಂದುವರಿಸುತ್ತಾ ನನಗೆ ಇದರಲ್ಲಿಯೇ ಮಜಾ ಬರುತ್ತೆ ಅಂದು ಆರ್ಯಗೆ ಕಾಲ್ನಿಂದ ಒದಿತಾನೆ. ಅಥರ್ವ ಸಿಟ್ಟಿನಲ್ಲಿ ಅವನಿಗೆ ಹೊಡೆಯಲು ಬಂದಾಗ ಪ್ರತಾಪ್ ಆರ್ಯನ್ಗೆ ನಿನ್ನ ತಮ್ಮನಿಗೆ ಹೊಡಿ ಅಂತಾನೆ. ಆಗ ಆಕೆ ಅವನಿಗೆ ಗೋಡೆಗೆ ತಳ್ಳಿ ಅವನ ತಲೆ ಒಡಿತಾಳೆ. ಅಂಚ್ಗೆ ಆ ಹೊಡೆತದಿಂದ ತೀವ್ರ ಜ್ವರ ಬಂದು ಬಿಡುತ್ತೆ. ಅಥರ್ವ ಮಗನ ಮೊಬೈಲ್ ಚಾರ್ಜ್ಗೆ ಹಚ್ತಾನೆ. ತನ್ನ ಮಗನ ಸ್ಥಿತಿ ನೋಡಿ ಅವರಿಬ್ಬರು ಅವನಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲು ಪ್ರತಾಪ್ ಬಳಿ ಪರ್ಮಿಷನ್ ಕೇಳಲು ನಿರ್ಧಾರ ಮಾಡ್ತಾರೆ. ಅದರಂತೆ ಮೀನಾ ಪ್ರತಾಪ್ ಬಳಿ ಸಾರಿ ಕೇಳಿ ಅನುಮತಿ ಕೇಳಿದಾಗ ಪ್ರತಾಪ್ ಸಿಟ್ಟಿನಲ್ಲಿ ನಿನ್ನ ಗಂಡ ಏನ್ ಮಾಡಿದಾನೆ ನೋಡು ಅಂದು ಆರ್ಯಗೆ ನಿಮ್ಮ ಅಪ್ಪ ಅಮ್ಮ ಏನಾದ್ರೂ ಮಾಡಿದ್ರೆ ಚಾಕುವಿನಿಂದ ಚುಚ್ಚಿ ಸಾಯಿಸು ಅಂತ ಆರ್ಡರ್ ಕೊಡ್ತಾನೆ ಮತ್ತು ಅಥರ್ವನಿಗೆ ಭೂಮಿ ಮೇಲೆ ಮೂಗು ಸವರಿ ಕ್ಷಮೆ ಕೇಳಲು ಹೇಳ್ತಾನೆ. ಅಥರ್ವ ಅಸಹಾಯಕತೆಯಲ್ಲಿ ಹಾಗೆ ಮಾಡ್ತಾನೆ. ಅದರಿಂದ ಪ್ರತಾಪ್ ಆನಂದ ಪಡ್ತಿರ್ತಾನೆ ಮತ್ತು ಅಥರ್ವನಿಗೆ ಒದ್ದು ಮೀನಾಗೆ ಇನ್ನೂ ಜೋರಾಗಿ ಅಳು, ಇಲ್ಲಿ ನಾನೇ ಅಲ್ಲ, ನಾನೇ ಸರ್ವಂತರ್ಯಾಮಿ ಅಂದು ಆರ್ಯಗೆ ತಂತಾನೆ ಕಪಾಳಕ್ಕೆ ಹೊಡ್ಕೋ ಅಂತಾನೆ. ಹಾಸ್ಪಿಟಲ್ಗೆ ಹೋಗಲು ನಿರಾಕರಿಸಿ ಆರ್ಯಗೆ ಡ್ಯಾನ್ಸ್ ಮಾಡಲು ಆರ್ಡರ್ ಕೊಡ್ತಾನೆ. ಆರ್ಯ ಕೂಡ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ಅವ್ರ ಅಪ್ಪಂಗೆ ನೋಡೋಕಾಗದೆ ಮೇಲೆ ಬರ್ತಾನೆ. ಆರ್ಯ ನಿರಂತರವಾಗಿ ಕುಣಿತಿರ್ತಾಳೆ. ಪಕ್ಕದಲ್ಲಿ ಅಮ್ಮ ಹತಾಶೆಯಲ್ಲಿ ಕುಂತಿರ್ತಾಳೆ ಮತ್ತು ಮೇಲೆ ಅಪ್ಪ ಅಳೋಕು ಆಗದೆ ಸಂಕಟ ಪಡ್ತಿರ್ತಾನೆ. ಆರ್ಯ ಪೂರ್ತಿ ಸುಸ್ತಾದರೂ ಕುಣಿತಿರ್ತಾಳೆ. ಫೋನಿನ ಬ್ಯಾಟರಿ ಆಫ್ ಆದಾಗ ದಣಿವಿನಲ್ಲಿದ್ದಾಗ ಅಮ್ಮ ನೀರು ಕೊಡಲು ಬರ್ತಾಳೆ. ಆಗ ಪ್ರತಾಪ್ ಆಕೆಗೆ ನೀರು ಚೆಲ್ಲು ಅಂತ ಚೆಲ್ಲಿಸಿ ನೀರು ಕುಡಿಯಲು ಬಿಡಲ್ಲ ಮತ್ತು ನಾನು ಮಲಗ್ತೀನಿ, ನಿಮ್ಮ ಅಪ್ಪ ಅಮ್ಮ ನನ್ನ ಸನಿಯಕ್ಕೆ ಬಂದರೆ ಕೊಂದಾಕು ಅಂತ ಹೇಳ್ತಾನೆ. ಆರ್ಯ ಅದೇ ದಣಿವಿನಲ್ಲಿ ಗಾಢ ಮಾಡಲು ನಿಲ್ತಾಳೆ. ಮೇಲೆ ಅಥರ್ವ ಪ್ರತಾಪ್ಗೆ ಕೊಲ್ಲೋಕೆ ನಿರ್ಧಾರ ಮಾಡ್ತಾನೆ. ಅದರಂತೆ ಒಂದು ಹಾಕಿ ಸ್ಟಿಕ್ ಹಿಡಿದು ಕೆಳಗೆ ಬಂದಾಗ ಆರ್ಯ ಪ್ರತಾಪ್ ಆರ್ಡರ್ನಂತೆ ಅವನಿಗೆ ಕೊಲ್ಲೋಕೆ ರೆಡಿಯಾಗಿ ನಿಲ್ತಾಳೆ ಮತ್ತು ಅಸಹಾಯಕತೆಯಲ್ಲಿ ಆಕೆ ನಿಂತ ಜಾಗದಲ್ಲೇ ಉಚ್ಚೆ ಮಾಡ್ಕೋತಾಳೆ. ಇದನ್ನ ಅಥರ್ವಗೆ ನೋಡೋಕಾಗದೆ ಮೇಲೆ ಬಂದು ಮೀನಾಗೆ ಹೇಳ್ತಾನೆ. ಆಕೆ ಪ್ರತಾಪ್ ಬಳಿ ಬಂದು ಆಕೆಗೆ ಬಾತ್ರೂಮ್ಗೆ ಹೋಗೋದಿದೆ, ಅದಕ್ಕಾದ್ರೂ ಬಿಡು ಅಂದಾಗ ಪ್ರತಾಪ್ ಆಕೆ ನನ್ನ ಕಣ್ಣ ಮುಂದೆ ಇರಬೇಕು ಅಂದು ಆರ್ಯಗೆ ತನ್ನ ಶಾಟ್ ತೆಗೆಯಲು ಹೇಳ್ತಾನೆ. ಮೀನಾ ಅದನ್ನು ನೋಡಿ ಪೂರ್ತಿ ಗಾಬರಿಗೊಳ್ಳುತ್ತಾಳೆ ಮತ್ತು ಮೇಲಿಂದ ಬೇರೆ ಬಟ್ಟೆ ತಂದು ಆಕೆಗೆ ಉಡಿಸ್ತಾಳೆ. ಅಥರ್ವ ಮತ್ತೆ ಅವನಿಗೆ ಅರ್ಥ ಮಾಡಿಸೋಕೆ ಹೊರಟಾಗ ಪ್ರತಾಪ್ ನಾನು ರಾಕ್ಷಸ ಅಂದು ನೀವು ಮೇಲೆ ಹೋಗಿ ಮಗನನ್ನು ಬಚ್ಚಿಡಿ, ಆರ್ಯ ಬಂದು ಹುಡುಕುತ್ತಾಳೆ, ಅವನು ನಿನಗೆ ಸಿಕ್ಕರೆ ಕೊಂದಾಕು ಅಂತ ಆರ್ಡರ್ ಮಾಡ್ತಾನೆ. ಅದರಂತೆ ಅಥರ್ವ ಮತ್ತು ಮೀನಾ ಅಂಶ್ಗೆ ಎಬ್ಬಿಸಿ ಬಚ್ಚಿಡುತ್ತಾರೆ. ಕೆಳಗೆ ಪ್ರತಾಪ್ ಆರ್ಯಂಗೆ ನಿನ್ನ ತಮ್ಮ ನಿನ್ನ ಶತ್ರು, ಅವನನ್ನ ಕೊಂದಾಕು ಹೋಗು ಅಂತ ಕಳಿಸ್ತಾನೆ. ಆಕೆ ಮೇಲೆ ಬಂದು ರೂಮ್ ಬಾಗಿಲು ತೆರೆಯಲು ಅಥರ್ವನಿಗೆ ಹೇಳ್ತಾಳೆ. ಅವನು ತೆಗೆಯದಿದ್ದಾಗ ಡೋರ್ ಬಡಿಯಲು ಆರಂಭಿಸ್ತಾಳೆ. ಪ್ರತಾಪ್ ಅವರಿಬ್ಬರಿಗೆ ಕೆಳಗೆ ಕಳಿಸಿದಾಗ ಅಥರ್ವ ತನ್ನ ಆಫೀಸ್ ಫೋನ್ ಹುಡುಕ್ತಾನೆ. ಇತ್ತ ಆರ್ಯ ಬಾಗಿಲು ಮುರಿದು ಒಳಗೆ ನುಗ್ಗಿದಾಗ ಅಲ್ಲಿ ಯಾರೂ ಇರಲ್ಲ. ಆಕೆ ಎಲ್ಲಾ ಕಡೆ ಹುಡುಕ್ತಾಳೆ. ಕೊನೆಗೆ ಟೆರಿಸ್ ಮೇಲೆ ಹೋಗಿ ಕೂಡ ಹುಡುಕ್ತಾಳೆ. ಅಥರ್ವ ಅವನಿಗೆ ಜೋಕಾಲಿ ಹಿಂದೆ ಒಂದು ಗೋಣಿ ಚೀಲದ ಹಿಂದೆ ಮುಚ್ಚಿಟ್ಟಿರ್ತಾನೆ. ಆರ್ಯ ಬಂದು ಅಪ್ಪ ಅಮ್ಮಂಗೆ ಅವನ ಬಗ್ಗೆ ಕೇಳಿ ಚೂರಿಯಿಂದ ಎರೀತಾಳೆ. ಅದೇ ಸಮಯ ಅಂಚ್
ಸಿಡಿಲಿನಿಂದ ಭಯಗೊಂಡು ಕೂಗಿದಾಗ ಅವರಿಗೆ ಗೊತ್ತಾಗುತ್ತೆ. ಅವರಿಬ್ಬರು ಆರ್ಯಾಗೆ ತಡೆಯಲು ಪ್ರಯತ್ನ ಪಡ್ತಾರೆ. ಆಕೆ ಅವರನ್ನು ಹೊಡೆದು ಅಂಶ್ಗೂ ಹೊಡೆದು ಅಪ್ಪನ ಕೈ ಮುರಿತಾಳೆ ಮತ್ತು ಅಂಶ್ಗೆ ಮೇಲಿಂದ ತಳ್ತಾಳೆ. ಅವರು ಪೂರ್ತಿ ದುಃಖದಲ್ಲಿ ಮುಳುಗುತ್ತಾರೆ, ಆರ್ಯ ಕೂಡ. ಆದರೆ ಆಕೆಗೆ ತನ್ನ ಕಂಟ್ರೋಲೇ ಇರೋದಿಲ್ಲ. ಅವರು ಕೆಳಗೆ ಬಂದು ನೋಡಿದಾಗ ಅಂಶ್ ಇನ್ನೂ ಜೀವಂತವಾಗಿದ್ದು ಪ್ರತಾಪ್ ಬಳಿ ಅಥರ್ವ ಹಾಸ್ಪಿಟಲ್ಗೆ ಕರೆದೊಯ್ಯಲು ಬೇಡಿಕೊಳ್ಳುತ್ತಾನೆ. ಅವನು ಕಾಲು ಬೀಳ್ತಾನೆ, ಗೋಗರಿತಾನೆ. ಆಗ ಪ್ರತಾಪ್ ಅದೇ ಹಠದಲ್ಲಿ ಇರ್ತಾನೆ ಮತ್ತು ಆರ್ಯಗೆ ಅವನಿಗೆ ಕೊಲ್ಲೋಕೆ ಹೇಳಿ ತಡಿತಾನೆ. ಆಗ ಅವನು ಅವರಿಬ್ಬರಿಗೆ ಮಗ ಬೇಕಾ ಮಗಳು ಬೇಕಾ ಅಂತ ಕೇಳಿ ನಿಮ್ಮ ಸ್ವ ಇಚ್ಛೆಯಿಂದ ನನಗೆ ನಿಮ್ಮ ಮಗಳನ್ನು ಅರ್ಪಿಸಿ ಅಂತ ಹೇಳ್ತಾನೆ. ಈ ನಡುವೆ ಅಥರ್ವ ತನ್ನ ಮೊಬೈಲ್ ಅನ್ನು ಆರ್ಯ ಜೇಬಿಗೆ ಹಾಕ್ತಾನೆ. ಇಬ್ಬರು ಸ್ವ ಇಚ್ಛೆಯಿಂದ ನಾವು ನಮ್ಮ ಮಗಳನ್ನ ನಿನಗೆ ಅರ್ಪಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ಆರ್ಯ ಅಳುತ್ತಲೇ ಪ್ರತಾಪ್ ಜೊತೆ ಹೋಗ್ತಾಳೆ. ಅಥರ್ವ ಮೀನಾಗೆ ಅಂಶ್ ಜೊತೆ ಹಾಸ್ಪಿಟಲ್ಗೆ ಕಳಿಸ್ತಾನೆ. ಅವನು ಲೈವ್ ಲೊಕೇಶನ್ ಸಹಾಯದಿಂದ ಪ್ರತಾಪ್ ಫಾರ್ಮ್ ಹೌಸ್ ಗೆ ಬರ್ತಾನೆ. ಇತ್ತ ಪ್ರತಾಪ್ ಆರ್ಯ ಜೊತೆ ಅಲ್ಲಿಗೆ ಬಂದಾಗ ಆಕೆ ರೀತಿ ಅಲ್ಲಿ ಬಹಳಷ್ಟು ಹುಡುಗಿಯರನ್ನ ಅವನು ತನ್ನ ವಶೀಕರಣದಲ್ಲಿಟ್ಟುಕೊಂಡಿದ್ದು ಅವರೆಲ್ಲ ಅವನಿಗಾಗಿ ಅವನ ಆಳಾಗಿ ಅವನ ಕೆಲಸ ಮಾಡುತ್ತಿರುತ್ತಾರೆ. ಪ್ರತಾಪ್ ಆರ್ಯಗೆ ಈಗ ನೀನು ಹಳೆಯ ನೆನಪುಗಳನ್ನ ಬಿಟ್ಟು ಬಿಡು, ಈಗ ನಿನಗೆ ಇದೇ ಜೀವನ ಅಂದು ಉಳಿದ ಹುಡುಗಿಯರನ್ನ ಪರಿಚಯಿಸುತ್ತಾನೆ. ಇತ್ತ ಅಥರ್ವ ಆ ಮನೆಗೆ ಬಂದಾಗ ಆ ಹುಡುಗಿಯರೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾರೆ. ಅವನಿಗೆ ಪ್ರತಾಪ್ ಬಳಿ ತಂದಾಗ ಪ್ರತಾಪ್ ನೀನು ಎಷ್ಟು ಹಠವಾದಿ, ಬಿಡಲ್ಲೇ ಅಂತೀಯಲ್ಲ ಅಂದು ಆರ್ಯಗೆ ಕರೀತಾನೆ. ಅವಳು ಬಂದ ಮೇಲೆ ಆರ್ಯ ನಮ್ಮ ಅಪ್ಪ ಫೋನ್ ಅನ್ನು ಜೇಬಿಗೆ ಹಾಕಿ ಅದರ ಮೂಲಕ ಇಲ್ಲಿನ ಅಡ್ರೆಸ್ ತಿಳ್ಕೊಂಡ ಅಂತ ಹೇಳ್ತಾಳೆ. ಪ್ರತಾಪ್ ಹೀಗೆ ತನ್ನ ಸೈನ್ಯದ ಬಗ್ಗೆ ಹೇಳ್ತಾ ನನಗೆ ಒಂಚೂರು ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಇವರು ಅವರನ್ನ ಕೊಂದಾಕ್ತಾರೆ ಅಂತ ಹೇಳ್ತಾನೆ. ಆಗ ಅಥರ್ವ ನನ್ನ ಮಗಳೇ ನನಗೆ ಕೊಲ್ಲಬೇಕು ಅಂತ ಹೇಳಿದಾಗ ಪ್ರತಾಪ್ ತನ್ನ ಜಾಗದಿಂದ ಎದ್ದು ಹುಡುಗಿಯರ ಕಡೆ ತಿರುಗಿದಾಗ ಅಥರ್ವ ಕತ್ರಿಯಿಂದ ಆರ್ಯನ 2 ಕಿವಿಗಳಿಗೆ ಚುಚ್ಚಿ ಆಕೆಗೆ ಕಿವುಡು ಮಾಡ್ತಾನೆ ಮತ್ತು ಪ್ರತಾಪ್ಗೆ ಬಾಯಿ ಮುಚ್ಚಿ ಜೋರಾಗಿ ಅವನಿಗೆ ಕೆಳಗೆ ತಳ್ಳಿ ಬೀಳಿಸ್ತಾನೆ ಮತ್ತು ಅವನ ನಾಲಿಗೆ ಕಿತ್ತಾಕ್ತಾನೆ. ಆ ಹುಡುಗಿಯರೆಲ್ಲ ನಗು ಮುಖದಲ್ಲಿಯೇ ಸ್ಟಕ್ ಆಗಿ ಬಿಡ್ತಾರೆ. ಪ್ರತಾಪ್ ಏನು ಹೇಳೋಕೆ ಆಗದೆ ಒದ್ದಾಡೋ ಸಮಯ ಅಥರ್ವ ನನ್ನೊಳಗೂ ಒಬ್ಬ ರಾಕ್ಷಸನಿದ್ದಾನೆ ಅಂತಾನೆ. ಹೀಗೆ 10 ವರ್ಷಗಳ ನಂತರ ನಾವು ಮತ್ತೆ ಮೊದಲ ಸೀನ್ ನೋಡ್ತೇವೆ. ಅಥರ್ವ ಸತ್ತ ಇಲಿಯನ್ನು ಹಿಡಿದು ಟೀ ಪುಡಿಯೊಂದಿಗೆ ತನ್ನ ಫಾರ್ಮ್ ಹೌಸ್ ನಲ್ಲಿಯೇ ಒಂದು ಜೈಲ್ ರೀತಿ ಮಾಡಿ ಪ್ರತಾಪ್ಗೆ ಅದರಲ್ಲಿ ಕೂಡಾಕಿರ್ತಾನೆ. ಅವನಿಗೆ ಟೀ ಪುಡಿ ಮತ್ತು ಇಲಿ ತಿನ್ನಲು ಕೊಡ್ತಾನೆ. ಅವನಿಗೂ ಅಥರ್ವ ಅದೇ ರೀತಿ ಚಿತ್ರಹಿಂಸೆ ಕೊಡ್ತಾನೆ ಮತ್ತು ಆನಂದ ಪಡ್ತಿರ್ತಾನೆ. ಮತ್ತು ಪ್ರತಾಪ್ಗೆ ನನಗೆ ಬಿಟ್ಟು ಬಿಡುವಂತ ಭಿಕ್ಷೆ ಬೇಡು, ನಾನೊಬ್ಬ ರಾಕ್ಷಸ ಅಂತ ನಗುತ್ತಾ ಅಲ್ಲಿಂದ ಹೋಗ್ತಾನೆ. ಆ ವಶೀಕರಣದ ಪ್ರಭಾವ ಆರ್ಯ ಮುಖದಲ್ಲಿ ಆ ನಗು ಹಾಗೆ ಇರುತ್ತೆ. ಅದರೊಂದಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತೆ. ಕಳೆದ ಸಿನಿಮಾದಲ್ಲಿ 10 ವರ್ಷದ ನಂತರ ಇನ್ನೂ 2 ವರ್ಷ ಕಳೆದಿದೆ. ಟೋಟಲ್ ಆಗಿ 12 ವರ್ಷಗಳ ನಂತರ 2ನೇ ಭಾಗದ ಕತೆ ಶುರು ಆಗುತ್ತೆ. ಶಾಲೆಗೆ ಬರಲು ಬೇರೆ ಬೇರೆ ಹುಡುಗಿಯರು ಸ್ಟೂಡೆಂಟ್ ಗಳನ್ನ ತೋರಿಸ್ತಾರೆ. ಅದರಲ್ಲಿ ಕೆಲವರು ಶ್ರೀಮಂತರಿದ್ದರೆ ಕೆಲವರು ಬಡವರಾಗಿರ್ತಾರೆ, ಇನ್ನು ಕೆಲವರು ಮಧ್ಯಮ ವರ್ಗದವರಾಗಿರ್ತಾರೆ. ಹೀಗೆ ಎಲ್ಲ ಹುಡುಗಿಯರು ಶಾಲೆ ಸೇರ್ಕೋತಾರೆ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಾಲ್. ಎಂದಿನಂತೆ ಸ್ಕೂಲ್ ನ ಕ್ಲಾಸ್ ಜರುಗುತ್ತಿರುತ್ತೆ. ಹೀಗೆ ಮಧ್ಯಾಹ್ನದ ರೀಸಸ್ ನಲ್ಲಿ ಎಲ್ಲಾ ಹುಡುಗಿಯರು ಊಟ ಮಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗಿ ಬಾತ್ರೂಮ್ಗೆ ಹೋಗ್ತಾಳೆ. ಎಲ್ಲರೂ ಮಾತಾಡ್ತಾ ಹುಡುಗಾಟ ಮಾಡ್ತಾ ತಮ್ಮ ಊಟ ಮುಗಿಸುತ್ತಾರೆ. ಹೀಗಿರುವಾಗ ಒಬ್ಬ ಹುಡುಗಿ ಸೈಲೆಂಟ್ ಆಗುತ್ತಾಳೆ. ಅದರ ಬೆನ್ನಿಗೆ ಒಬ್ಬೊಬ್ಬರಾಗಿ ಎಲ್ಲರೂ ಸೈಲೆಂಟ್ ಆಗೋಕೆ ಶುರು ಮಾಡ್ತಾರೆ. ಸಡನ್ ಆಗಿ ಪೂರ್ತಿ ಕ್ಯಾಂಟೀನೇ ಸೈಲೆಂಟ್ ಆಗಿ ಬಿಡುತ್ತೆ. ಕೆಲಸದವರಿಗೂ ಏನಾಗ್ತಿದೆ, ಯಾಕೆ ಎಲ್ಲರೂ ಸೈಲೆಂಟ್ ಆದ್ರು ಅಂತ ಅರ್ಥವಾಗಲ್ಲ. ಅಷ್ಟರಲ್ಲಿ ಒಬ್ಬ ಹುಡುಗಿ ಸುಸ್ತಾಗಿ ಬಿದ್ದಾಗ ಡೋರ್ ನಿಂದ ಒಬ್ಬನ ಎಂಟ್ರಿ ಆಗುತ್ತೆ. ಅವನು 10 ಹುಡುಗಿಯರನ್ನ ಎಬ್ಬಿಸಿ ನಾನು ಹೇಳದಾಗೆ ಮಾಡಬೇಕು ಅಂತಾನೆ. ಇತ್ತ ಒಬ್ಬ ಟೀಚರ್ ಕ್ಲಾಸ್ ಖಾಲಿ ಆಗಿರುವುದು ಗಮನಿಸಿ ಹೊರಗೆ ಎಣುಕಿ ನೋಡಿ ಅಲ್ಲಿಗೆ ಗಾಬರಿಯಲ್ಲಿ ಬಂದು ನೋಡಿದಾಗ ಒಬ್ಬ ಹುಡುಗಿ ಮೇಲಿಂದ ಬಿದ್ದು ಸತ್ತಿರ್ತಾಳೆ. ಟೀಚರ್ ಶಾಕ್ ದಲ್ಲಿ ಕೂಗಾಡಿದಾಗ ಅಲ್ಲೇ ಪಕ್ಕದಲ್ಲಿದ್ದ ಗಾರ್ಡ್ ಶಾಲೆ ಟೆರಿಸ್ ಮೇಲೆ ನೋಡ್ತಾನೆ. ಇನ್ನು 9 ಹುಡುಗಿಯರು ಬಿಲ್ಡಿಂಗ್ ನ ತುತ್ತ ತುದಿಗೆ ನಿಂತಿರುವುದು ಅವರು ಮತ್ತು ನಾವು ನೋಡ್ತೇವೆ. ಅವನು ತಕ್ಷಣ ಓಡೋಗಿ ಪ್ರಿನ್ಸಿಪಾಲ್ ಗೆ ಕರೀತಾನೆ. ಅವರೆಲ್ಲ ಮೇಲೆ ಬಂದು ಯಾಕೆ ಹೀಗೆ ಮಾಡ್ತಿದ್ದೀರಾ, ಕೆಳಗೆ ಇಳಿಯಿರಿ ಅಂತ ಒತ್ತಾಯ ಮಾಡಿದಾಗ ಆ ಹುಡುಗಿಯರು ಅಂಕಲ್ ಸಂಜೆ 6 ಗಂಟೆ ಒಳಗೆ ನಾವು ಕೆಳಗೆ ಬೀಳಬೇಕು ಅಂತ ಹೇಳಿದ್ದಾರೆ, ನಾವು ಅವರ ಮಾತು ಕೇಳಲೇಬೇಕು ಅಂತಾರೆ. ಪ್ರಿನ್ಸಿಪಲ್ ಅವರಿಗೆ ಕೆಳಗಿಳಿರಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವರು ನಾವು ಅಂಕಲ್ ಹೇಳಿದ್ದು ಕೇಳಲೇಬೇಕು ಅಂತಾರೆ. ಪ್ರಿನ್ಸಿಪಲ್ ಯಾರವನು, ಅವನ ಮಾತು ಯಾಕೆ ಕೇಳ್ತಿದ್ದೀರಾ, ಕೆಳಗಿಳಿರಿ ಅಂತ ಎಷ್ಟೇ ಹೇಳಿದ್ರು ಅವರು ಕೇಳಲ್ಲ. ಆಗ ಗಾರ್ಡ್ ಒಬ್ಬ ಹುಡುಗಿಯನ್ನು ಕಾಪಾಡೋಕೆ ಹೋಗಿ ಆಕೆ ಬಿದ್ದು ಸಾಯ್ತಾಳೆ. ಆಕೆಯ ಜೊತೆ ಎಲ್ಲಾ ಹುಡುಗಿಯರು ಬಿದ್ದು ಸಾಯ್ತಾರೆ. ಈ ಕಡೆ ಅಥರ್ವ ಮತ್ತು ಆರ್ಯಗೆ ತೋರಿಸ್ತಾರೆ. ಆರ್ಯ ಇನ್ನ ಅದೇ ಒಂದೇ ಸ್ಮೈಲ್ ನಲ್ಲಿ ಇರ್ತಾಳೆ. ಅಥರ್ವನೇ ಆಕೆಯನ್ನು ನೋಡ್ಕೋತಿರ್ತಾನೆ. ಮೀನಾ ಮತ್ತು ಅಂಶ್
ಸತ್ತಿರುವುದು ನಾವು ನೋಡ್ತೇವೆ. ಎಂದಿನಂತೆ ಅಥರ್ವ ಟೀ ಪುಡಿ ಪ್ರತಾಪ್ಗೆ ಕೊಡಲು ಹೊರಟಾಗ ಟೀ ಪುಡಿ ಖಾಲಿಯಾಗಿರುತ್ತೆ. ಸೊ ಅವನು ಟೀ ಪುಡಿ ತರಲು ಸೂಪರ್ ಮಾರ್ಕೆಟ್ ಗೆ ಬರ್ತಾನೆ. ಅಲ್ಲೇ ಟೀ ಪುಡಿ ತಗೊಂಡು ಅಲ್ಲೇ ಟಿವಿಯಲ್ಲಿ ಆ ಶಾಲೆಯ ಹುಡುಗಿಯರು ಸಾಮೂಹಿಕ ಮಾಡ್ಕೊಂಡಿರುವುದು ನ್ಯೂಸ್ ನಲ್ಲಿ ನೋಡ್ತಾನೆ. ಪ್ರಿನ್ಸಿಪಾಲ್ ನ್ಯೂಸ್ ನಲ್ಲಿ ಯಾರೋ ಅಂಕಲ್ ಹೇಳ್ದ ಅದಕ್ಕೆ ನಾವು ಮಾಡಿದ್ವಿ ಅಂತ ಅವರು ಮೇಲಿಂದ ಬಿದ್ದು ಸತ್ತರು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಥರ್ವ ತಡ ಮಾಡದೆ ತನ್ನ ಮನೆಗೆ ಹೋಗ್ತಾನೆ. ಇತ್ತ ಸ್ಕೂಲ್ ಹೊರಗೆ ಪೋಷಕರು ಸುತ್ತುವರೆದು ಒಳಗೆ ಬರಲು ಕೇಳಿಕೊಳ್ಳುತ್ತಿರ್ತಾರೆ. ಪೊಲೀಸರು ಅವರ ಬಾಡಿಗಳನ್ನ ಹಾಸ್ಪಿಟಲ್ಗೆ ಕಳಿಸಿ ಸ್ಕೂಲ್ ಸುತ್ತ ಬಿಗಿ ಬಂದೋಬಸ್ತ್ ಮಾಡಿರ್ತಾರೆ. ಇತ್ತ ಅಥರ್ವ ತನ್ನ ಜೈಲ್ ರೂಮ್ ನಲ್ಲಿ ಪ್ರತಾಪ್ಗೆ ಎಬ್ಬಿಸಿ ನಿನ್ನಂತವರು ಇನ್ನೂ ಎಷ್ಟು ಜನರಿದ್ದಾರೆ, ಈ ವಿದ್ಯೆ ಇನ್ನು ಯಾರ್ಯಾರಿಗೆ ಗೊತ್ತು ಅಂತ ಕೇಳ್ತಾನೆ. ಅವನು ಮುಗುಳು ನಕ್ಕಾಗ ಅಥರ್ವ ನಿನಗೆ ಗೊತ್ತು ಅವನು ಯಾರು ಅಂತ ಹೇಳ್ತಾನೆ. ಇತ್ತ ಪೊಲೀಸರು ಆ ಬಾತ್ರೂಮ್ಗೆ ಹೋಗಿದ್ದ ಹುಡುಗಿಯನ್ನು ವಿಚಾರಿಸ್ತಿರ್ತಾರೆ. ಆಕೆಗೂ ಏನು ಗೊತ್ತಿರಲ್ಲ. ಆಗ ಇನ್ಸ್ಪೆಕ್ಟರ್ ಕ್ಯಾಂಟೀನ್ ಒಳಗೆ ಬಂದು ಉಳಿದ ಹುಡುಗಿಯರನ್ನ ಕೇಳಿದಾಗ ಅದರಲ್ಲಿ ಒಬ್ಬ ಹುಡುಗಿ ಮುಂದೆ ಬಂದು ಅಂಕಲ್ ನಿಮಗೆ ಒಂದು ಮೆಸೇಜ್ ಹೇಳಿದ್ದಾರೆ, ನಿಮಗೆ ಪ್ರತಾಪ್ಗೆ ಹುಡುಕಲು ಹೇಳಿದ್ದಾರೆ. ಇದು ಇನ್ನು ಈಗ ಶುರುವಾಗಿದೆ, ನೀವು ಪ್ರತಾಪ್ ಅನ್ನು ಹುಡುಕದಿದ್ದರೆ ಪೂರ್ತಿ ಸಿಟಿಯನ್ನು ಧ್ವಂಸ ಮಾಡಾಕ್ತೇವೆ ಅಂತ ಹೇಳಿ ತನ್ನ ಗೆಳತಿಯರನ್ನ ನಾನು ಮೆಸೇಜ್ ಕೊಟ್ಟಾಗಿದೆ, ಈಗ ನೀವು ಶುರು ಮಾಡಿ ಅಂತಾಳೆ. ಎಲ್ಲರೂ ಜೋರಾಗಿ ಕೂಗಾಡ್ತಾ ಎಲ್ಲರನ್ನು ಹೊಡೆಯುತ್ತಾ ಹೊರಗೆ ಬಂದು ಕೂಡ ಎಲ್ಲರನ್ನು ಹೊಡೆಯುತ್ತಾ ತಮ್ಮ ಪಾಲಕರನ್ನೂ ಸಹ ಹೊಡೆದು ಅಲ್ಲಿಂದ ಓಡೋಗ್ತಾರೆ. ಅವರೆಲ್ಲ ಸಿಟಿಯಲ್ಲಿ ಸಿಕ್ಕವರನ್ನ ಕೊಲ್ತಾ ಬರ್ತಾರೆ. ದೊಡ್ಡವರು, ಸಣ್ಣವರು, ವಯಸ್ಸಾಗ್ದವರು, ಬಸ್ ಅಲ್ಲಿರೋರು, ಗಾಡಿಲಿ ಹೋಗೋರು ಸಿಕ್ಕವರನ್ನ ಕೊಲ್ತಾ ಬರ್ತಾರೆ. ನಿಜವಾಗಿಯೂ ಧ್ವಂಸ ಎಬ್ಬಿಸ್ತಾರೆ. ನ್ಯೂಸ್ ನಲ್ಲಿ ಆ ಶಾಲೆಯ ಹುಡುಗಿಯರು ನಿಮಗೆ ಕಂಡರೆ ಕೂಡಲೇ ಅಲ್ಲಿಂದ ಓಡಿ ಹೋಗಿ ಅಂತ ಅನೌನ್ಸ್ಮೆಂಟ್ ಶುರುವಾಗುತ್ತೆ. ಅಥರ್ವ ಇದನ್ನೆಲ್ಲ ನೋಡಿ ಏನೋ ಪಾರ್ಸಲ್ ಮನೆಗೆ ತರಿಸ್ತಾನೆ. ಅವನು ಪ್ರತಾಪ್ ರೂಮ್ ಕೀ ತನ್ನ ಕೊರಳಲ್ಲೇ ನೇತಾಕಿರ್ತಾನೆ. ಆ ಪಾರ್ಸಲ್ ಬಾಕ್ಸ್ ಗಳನ್ನ ಒಂದೊಂದಾಗಿ ಒಂದೊಂದು ರೂಮ್ ನಲ್ಲಿ ಇಡ್ತಾನೆ. ಪ್ರತಾಪ್ ಬಾಯಿಯನ್ನ ಸರಪಳಿಯಿಂದ ಬಿಗಿದು ಕಟ್ಟಾಕಿ ಶಾಲೆ ಕಡೆ ಬರ್ತಾನೆ. ಇತ್ತ ಕ್ಯಾಂಟೀನ್ ನಲ್ಲಿ ಉಳಿದ ಹುಡುಗಿಯರ ಪೇರೆಂಟ್ಸ್ ಗಳನ್ನ ಇನ್ಸ್ಪೆಕ್ಟರ್ ಕರೆದು ನೀವು ಅವರನ್ನ ಮಾತಾಡಿ ಅವರ ಮನವೊಲಿಸಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ಗೆ ಒಬ್ಬ ಹುಡುಗಿ ನಿಮ್ಮ ಬಳಿ 6 ಗಂಟೆ ತನಕ ಸಮಯವಿದೆ, ಪ್ರತಾಪ್ನ ಹುಡುಕಿ ಅಂತ ಮತ್ತೆ ಹೇಳ್ತಾಳೆ. ಅದೇ ಸಮಯ ಅಥರ್ವ ಅಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗೆ ಪ್ರತಾಪ್ ನನ್ನ ಬಳಿ ಇದ್ದಾನೆ, ಈ ಹುಡುಗಿಯರು ವಶೀಕರಣದಲ್ಲಿದ್ದಾರೆ, ನಾವು ಎಷ್ಟು ಗೋಗರಿತೇವೋ ಅಷ್ಟು ಅವನು ಆನಂದ ಪಡ್ತಾನೆ, ಅವನೊಬ್ಬ ರಾಕ್ಷಸ, ಆ ಹುಡುಗಿಯರನ್ನ ಯಾರೂ ತಡೆಯೋಕೆ ಆಗಲ್ಲ, ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ, ನಾನು ಇದನ್ನೆಲ್ಲ ಅನುಭವಿಸಿದ್ದೇನೆ, ಯಾರ ಕೈಯಿಂದಲೂ ಇದನ್ನು ನಿಲ್ಲಿಸೋಕೆ ಆಗಲ್ಲ. ಯಾಕೆ ಅಂತ ಪ್ರಿನ್ಸಿಪಲ್ ಮತ್ತು ಇನ್ಸ್ಪೆಕ್ಟರ್ ಕೇಳಿದಾಗ ನನ್ನ ಬಳಿನೂ ಒಬ್ಬ ರಾಕ್ಷಸನಿದ್ದಾನೆ, ಆದರೆ ಈ ರಾಕ್ಷಸ ಇಲ್ಲೇ ಇರ್ತಾನೆ, ಈ ಹುಡುಗಿಯರನ್ನ ತನ್ನ ಕಣ್ಣ ಮುಂದೆನೆ ಇಟ್ಟಿರ್ತಾನೆ ಅಂದಾಗ ಕ್ಯಾಂಟೀನ್ ರೂಮ್ ನ ಕೊನೆಯ ಮೂಲೆಯಲ್ಲಿ ಒಬ್ಬ ಕುಂತಿರ್ತಾನೆ. ಅವನು ನಾನೇ ರಾಕ್ಷಸ ಅಂತಾನೆ. ಅವನು ಹೊರಗೆ ಬಂದು ನಾನೇ ಆ ರಾಕ್ಷಸ, ನಾನೇ ಎಲ್ಲ, ನಾನೇ ಸರ್ವಂತರ್ಯಾಮಿ, ನಿಮ್ಮ ಮಕ್ಕಳಿಗೆ ಎಲ್ಲ ನಾನೇ, ನನ್ನ ಹೊಡೆಯಲು ಪ್ರಯತ್ನ ಪಟ್ಟರೆ ನಿಮ್ಮ ಹುಡುಗಿಯರೇ ನಿಮ್ಮನ್ನ ಕೊಂದು ಹಾಕ್ತಾರೆ, ತಾವು ಕೂಡ ಸಾಯ್ತಾರೆ ಅಂತ ಹೇಳಿ ಪೊಲೀಸರಿಗೆ ಹೊರಗೆ ಕಳಿಸ್ತಾನೆ. ಮತ್ತು ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಒಬ್ಬ ಹುಡುಗಿಗೆ ತನ್ನ ಕೈ ಕಟ್ ಮಾಡೋಕೆ ಹೇಳ್ತಾನೆ. ಆಕೆ ಹಾಗೆ ಮಾಡ್ತಾಳೆ. ಯಾರಾದ್ರೂ ನಿನ್ನ ಮುಟ್ಟೋಕೆ ಬಂದ್ರು ಇನ್ನೂ ಜಾಸ್ತಿ ಕಟ್ ಮಾಡ್ಕೋ ಅಂತಾನೆ. ಆ ಹುಡುಗಿಗೆ ಪಾಲಕರು ಅವನ ಮಾತು ಕೇಳಬೇಡ ಅಂತಿದ್ರು, ಆಕೆ ಅವರ ಮಾತು ಕೇಳಲ್ಲ. ಹೀಗಿರುವಾಗ ಇನ್ಸ್ಪೆಕ್ಟರ್ ಅವನಿಗೆ ಶೂಟ್ ಮಾಡಲು ನಿಂತಾಗ ಒಬ್ಬ ಹುಡುಗಿ ಇನ್ಸ್ಪೆಕ್ಟರ್ಗೆ ಇರಿತಾಳೆ. ಇನ್ಸ್ಪೆಕ್ಟರ್ ನನ್ನ ಹಾಗೆ ಸಾಯಲು ಬಿಟ್ಟು ಆ ಹುಡುಗಿಯನ್ನ ಅಲ್ಲೇ ಇರಿಸಿ ಎಲ್ಲರನ್ನ ಬೆದರಿಸಿ ಹೊರಗೆ ಹೋಗು ಅಂತಾನೆ. ಪ್ರಿನ್ಸಿಪಲ್ ಕೂಡ ಹೊರಗೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಯಾರು ಹೋಗದೇ ಇದ್ದಾಗ ಅಥರ್ವ ಹೋಗಿ ಎಲ್ಲರೂ ಇವನು ಮಾತು ಕೇಳಿ ಅಂತ ಕೂಗಾಡ್ತಾನೆ. ಯಾರು ಹೋಗದಿದ್ದಾಗ ಇನ್ಸ್ಪೆಕ್ಟರ್ ಗನ್ ತಗೊಂಡು ಒಬ್ಬ ಹುಡುಗಿಗೆ ಎಲ್ಲರಿಗೆ ಹೊರಗೆ ಹೋಗು ಅಂತ ಹೇಳು, ಹೋಗದೇ ಇದ್ದಾಗ ಕೊಲ್ಲು, ಮೊದಲು ನಿಮ್ಮ ಅಪ್ಪ ಅಮ್ಮನಿಂದನೇ ಶುರು ಮಾಡು ಅಂತ ವಿಲನ್ ಆ ಹುಡುಗಿಗೆ ಆರ್ಡರ್ ಕೊಡ್ತಾನೆ. ಆಕೆ ತನ್ನ ಪೇರೆಂಟ್ಸ್ ಗೆ ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ. ಅವರು ಹೋಗದಿದ್ದಾಗ ಶೂಟ್ ಮಾಡ್ತಾಳೆ. ಹೀಗೆ ಆ ಹುಡುಗಿಗೆ ಇನ್ನುಳಿದ ಪಾಲಕರನ್ನು ಕೊಂದಾಕಲು ಆರ್ಡರ್ ಮಾಡ್ತಾನೆ. ಹೀಗೆ ಆಕೆ ಕೆಲವರನ್ನ ಕೊಲ್ತಾಳೆ. ಉಳಿದವರು ಭಯದಲ್ಲಿ ಅಲ್ಲಿಂದ ಹೋಗ್ತಾರೆ. ಆ ಹುಡುಗಿಯರು ಅಥರ್ವ ಮತ್ತು ವಿಲನ್ ಅಷ್ಟೇ ಜನ ಅಲ್ಲಿದ್ದಾಗ ಅಥರ್ವ ಅವನು ನನ್ನ ಬಳಿ ಇದ್ದಾನೆ, ಅವನು ನನ್ನ ಮಗಳನ್ನ ವಶದಲ್ಲಿಟ್ಟಿದ್ದಾನೆ, ಅದಕ್ಕೆ ನಾನು ಅವನನ್ನ ಹಿಡಿದಿಟ್ಟಿದ್ದೀನಿ ಅಂತಾನೆ. ಆಗ ಆ ವಿಲನ್ ನಾನು ವಿಕೃತದಲ್ಲಿ ನಮ್ಮ ಅಣ್ಣನಗಿಂತ ದೊಡ್ಡ ವಿಕೃತ ಮನುಷ್ಯ ಅಂತ ಹೇಳ್ತಾನೆ. ಬದಲಿಗೆ ಅಥರ್ವ ನಾನೇನ್ ಮಾಡ್ಲಿ, ನಿಮ್ಮ ಅಣ್ಣನ ಜೊತೆ ಹೋರಾಡ್ತಾ ನಾನು ಕಲ್ಲಾಗಿದ್ದೀನಿ, ನೀನು ಇವರನ್ನು ಕೊಂದಾಕಿದರೂ ನನಗೇನೂ ಅನ್ನಿಸಲ್ಲ ಅಂದಾಗ ವಿಲನ್ ಹಾಗಾದ್ರೆ ನಿನಗೇನು ಬೇಕು ಅಂತ ಕೇಳ್ತಾನೆ. ನನಗೆ ನನ್ನ ಮಗಳನ್ನ ವಶೀಕರಣದಿಂದ ಹೊರತೆಗಿ, ಆಗ ನಿಮ್ಮ ಅಣ್ಣನಿಗೆ ನಿನಗೆ ಒಪ್ಪಿಸುವೆ ಅಂತಾನೆ. ಆ ವಿಲನ್ ನನಗೆ ಡಿಮಾಂಡ್ ಮಾಡೋ ಯೋಗ್ಯತೆ ನಿನಗಿಲ್ಲ, ನಾನ್ ಯಾರು ಅಂತ ಗೊತ್ತಾ ಅಂತ ಹೇಳಿ ಒಬ್ಬ ಹುಡುಗಿಗೆ ಉಸಿರಾಡೋದು ನಿಲ್ಲಿಸು ಅಂತ ಹೇಳ್ತಾನೆ. ಆಕೆ ನಿಲ್ಲಿಸಿ ಒದ್ದಾಡಿ
ತೂಗಾಡಿ ಸಾಯ್ತಾಳೆ. ಆಗ ಅಥರ್ವ ನಾನು ವಾಪಸ್ ಹೋಗದಿದ್ದರೆ ನಿಮ್ಮಣ್ಣ ಕೂಡ ಹೀಗೆ ನರಳಿ ಸಾಯ್ತಾನೆ ಅಂತ ಅಂದಾಗ ವಿಲನ್ ಒಪ್ಪುತ್ತಾನೆ. ವಿಲನ್ ಪ್ರಿನ್ಸಿಪಲ್ ಗೆ ಕರೆದು ಪೊಲೀಸರು, ಮೀಡಿಯಾ ಮತ್ತು ಪೇರೆಂಟ್ಸ್ ಗಳನ್ನ ಎಲ್ಲರನ್ನ ಒಂದು ಕಡೆ ಕೂಡಾಕಿ ತನಗೆ 2 ವ್ಯಾನ್ ಗಳು ಬೇಕು ಅಂತ ಕೋರಿಕೆ ಇಡ್ತಾನೆ. ಹೀಗೆ ಮರೆಯಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನ ನೋಡುತ್ತಿರ್ತಾರೆ. ದಾರಿ ಮಧ್ಯೆ ಒಬ್ಬ ಹುಡುಗಿ ಒಬ್ಬನನ್ನ ಕೊಲ್ಲುತ್ತಿರುವಾಗ ವಿಲನ್ ಆಕೆಯನ್ನ ಕರೀತಾ ಕೆಂಪ್ತಿರ್ತಾನೆ. ಅದರಿಂದ ಅವನ ಮಂತ್ರ ಬ್ರೇಕ್ ಆಗಿ ಆಕೆ ಓಡೋಗ್ತಾಳೆ. ವಿಲನ್ ಅಥರ್ವನಿಗೆ ಮಾತಾಡ್ತಾ ನಾನು ಹಲವು ವರ್ಷಗಳಿಂದ ಅವರಿಗೆ ಹುಡುಕುತ್ತಿದ್ದೇನೆ, ಹಲವು ವರ್ಷಗಳಿಂದ ಕಾಯುತ್ತಿದ್ದೇನೆ. ನಾನು ಅವರು ಯಾವುದೋ ತಪಸ್ಸಿಗೆ ಹೋಗಿರಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಬಹಳ ವರ್ಷಗಳೇ ಕಳೆದಾಗ ಎಲ್ಲೋ ಮಿಸ್ ಹೊಡಿತಿದೆ ಅಂತ ನನಗೆ ಅನುಮಾನ ಬಂದು ಈ ದಾರಿ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದಾಗ ಅಥರ್ವ ನೀವ್ ಯಾಕೆ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಾನೆ. ಆಗ ವಿಲನ್ ಒಬ್ಬ ಹುಡುಗಿಗೆ ಬಸ್ ನಿಂದ ಬೀಳಿಸಿ ಪುರುಷರೇ ಸರ್ವಶ್ರೇಷ್ಠರು ಅಂತ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಿರ್ತಾನೆ. ಅವರೆಲ್ಲ ಅಥರ್ವ ಫಾರ್ಮ್ ಹೌಸ್ ಗೆ ಬರ್ತಾರೆ. ಅವರಲ್ಲಿ ಕೆಲ ಹುಡುಗಿಯರನ್ನ ಕಾವಲುದಾರರನ್ನಾಗಿ ಮಾಡಿ ಇನ್ನುಳಿದವರ ಜೊತೆ ವಿಲನ್ ಒಳಗೆ ಬರ್ತಾನೆ. ಅಥರ್ವ ಅವನಿಗೆ ಆರ್ಯ ರೂಮ್ ಗೆ ಕರೆದೊಯ್ದು ಮೊದಲು ಇವಳನ್ನ ವಶೀಕರಣದಿಂದ ಹೊರತೆಗಿ ಅಂತ ಕೇಳ್ಕೊತಾನೆ. ಆದರೆ ವಿಲನ್ ನನ್ನ ಅಣ್ಣನ ಬಳಿ ಕರ್ಕೊಂಡು ಹೋಗು, ನಾನೇ ಇವಳನ್ನ ವಶೀಕರಣದಿಂದ ಹೊರತೆಗಿತೀನಿ ಅಂದು ಅವರು ಜೈಲ್ ರೂಮ್ ಗೆ ಬರ್ತಾರೆ. ಅಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪ್ರತಾಪ್ ನನ್ನು ವಿಲನ್ ನೋಡಿ ಏನು ಹೀಗಿಟ್ಟಿದ್ಯಾ, ನೀನು ನಮಗಿಂತ ದೊಡ್ಡ ರಾಕ್ಷಸ, ಇವನ ಸರಪಳಿ ತೆಗಿ ಅಂದಾಗ ಅಥರ್ವ ನನ್ನ ಮಗಳನ್ನು ಸರಿ ಮಾಡು ಅಂತಾನೆ. ವಿಲನ್ ಸರಿ ಎಂದು ನಿನ್ನ ಮಗಳನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅದರಂತೆ ಅಥರ್ವ ಆಕೆಗೆ ವೀಲ್ ಚೇರ್ ಮೂಲಕ ಹಾಲ್ ನಲ್ಲಿ ತರ್ತಾನೆ. ಆಗ ವಿಲನ್ ಪ್ರತಾಪ್ ಅಣ್ಣನ ಬಳಿ ಸಾಲ ಗೀಲ ಮಾಡಿದ್ಯಾ ಅಂತ ಕೇಳ್ತಾನೆ. ಅಥರ್ವ ಇಲ್ಲ ಅಂತಾನೆ. ಇದೇ ವೇಳೆ ಆ ರೋಡ್ ಹುಡುಗಿ ಬಗ್ಗೆ ಹೇಳ್ತಾ ನನ್ನ ವಶೀಕರಣದ ಶಕ್ತಿ ಕೆಲವು ಗಂಟೆಗಳಷ್ಟೇ ಇರುವುದು, ಆದರೆ ಅಣ್ಣನ ವಶೀಕರಣ 12 ವರ್ಷದಿಂದ ಇದೆ ಅಂತ ಕೇಳಿ ನನಗೆ ಆಶ್ಚರ್ಯವಾಗ್ತಿದೆ. ಅವರು ನಿನ್ನ ಬಳಿ ಏನಾದ್ರೂ ತಗೊಂಡ್ರ ಅಂದಾಗ ಅಥರ್ವ ಅವನು ದಾಬಾದಲ್ಲಿ 10 ರೂಪಾಯಿ ನನಗೆ ಕೊಟ್ಟಿದ್ದ ಅಂತಾನೆ. ಆಗ ವಿಲನ್ ಆ 10 ರೂಪಾಯಿ ಅವನಿಗೆ ಹಿಂತಿರುಗಿಸು, ನಿನ್ನ ಮಗಳು ವಶೀಕರಣದಿಂದ ತಾನಾಗೆ ಹೊರಗೆ ಬರ್ತಾಳೆ ಅಂತಾನೆ. ಅಥರ್ವ 10 ರೂಪಾಯಿಗಾಗಿ ಹುಂಡಿ ಒಡೆದು ಪ್ರತಾಪನ ಕೈಗೆ ಇಗೋ ನಿನ್ನ 10 ರೂಪಾಯಿ ತಗೋ, ನಿನ್ನ ಟೀಯ ಹಣ ತಗೋ ಅಂತ ಕೊಡ್ತಾನೆ. ಮತ್ತು ವಿಲನ್ಗೆ ಈಗೇನ್ ಮಾಡಬೇಕು ಅಂದಾಗ ವಿಲನ್ ನೀನು ಋಣಮುಕ್ತವಾದೆ, ಈಗ ನಿನ್ನ ಮಗಳನ್ನು ಜೋರಾಗಿ ಕೂಗು, ಆಕೆ ವಶೀಕರಣದಿಂದ ತಾನಾಗೆ ಹೊರಗೆ ಬರ್ತಾಳೆ ಅಂತಾನೆ. ಅವನು ಹೇಳಿದಂತೆ ಅಥರ್ವ ಆರ್ಯಾಗೆ ಜೋರಾಗಿ ಕೂಗ್ತಾನೆ. ಆರ್ಯ ವಶೀಕರಣದಿಂದ ಎಚ್ಚರಗೊಳ್ತಾಳೆ. ಆಕೆ ಏದುಸಿರು ಬಿಡುತ್ತಾ 12 ವರ್ಷದ ದುಃಖ ಇಬ್ಬರು ಹೊರ ಹಾಕ್ತಾರೆ. ಆಗ ಆರ್ಯ ಪ್ರತಾಪ್ನ ನೋಡಿ ಸಿಟ್ಟಿನಲ್ಲಿ ಕೂಗೋಕೆ ಕಿರಿಚೋಕೆ ಶುರು ಮಾಡ್ತಾಳೆ. ಆಗ ವಿಲನ್ ನಿನ್ನ ಕೆಲಸ ಆಯ್ತು, ನನ್ನ ಅಣ್ಣನಿಗೆ ರಿಲೀಸ್ ಮಾಡು ಅಂದಾಗ ಅಥರ್ವ ಕೀ ಕೊಡ್ತಾನೆ. ಇತ್ತ ವಿಲನ್ ಪ್ರತಾಪ್ಗೆ ಬಿಡಿಸಿ ನಾನು ನಿಮ್ಮ ತಮ್ಮ ರಾಜನಾಥ್ ಅಂತ ಕೊನೆಗೂ ತನ್ನ ಹೆಸರು ಹೇಳ್ತಾನೆ. ಈ ಕಡೆ ಆರ್ಯಾಗೆ ಕಿವಿ ಕೇಳಿಸಲ್ಲ ಅಂತ ಅರ್ಥವಾಗುತ್ತೆ. ಇತ್ತ ಪ್ರತಾಪ್ ಕೂಡ ಅವನು ನನ್ನ ನಾಲಿಗೆ ಕಟ್ ಮಾಡ್ದ ಅಂತ ತನ್ನ ತಮ್ಮನಿಗೆ ಹೇಳ್ತಾನೆ. ವಿಲನ್ ಸಿಟ್ಟಿನಲ್ಲಿ ಅಥರ್ವನಿಗೆ ಹೊಡೆಯಲು ಆರಂಭಿಸುತ್ತಾನೆ. ನನ್ನ 10 ವರ್ಷದ ತಪಸ್ಸನ್ನು ಹಾಳು ಮಾಡಿಬಿಟ್ಟೆ, ಈಗ ಅವನು ನನ್ನ ಯಾವ ಕೆಲಸಕ್ಕೂ ಬರಲ್ಲ, ನನಗೆ ಕೊನೆಯ ಗುರು ಮಂತ್ರ ಒಂದು ಕಲಿಯೋದಿತ್ತು, ನೀನು ಎಲ್ಲ ಹಾಳು ಮಾಡಿಬಿಟ್ಟೆ. ನಾನು ನನ್ನ ವಿದ್ಯೆಗಾಗಿ ಹೇಗೆ ಬಡದಾಡ್ತಿದ್ದೇನೋ ಹಾಗೆ ನೀನು ಕೂಡ ನಿನ್ನ ಮಗಳಿಗೆ ಒದ್ದಾಡಬೇಕು. ನಾನು ಆಕೆಯನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಆಕೆಯನ್ನು ಎಳ್ಕೊಂಡು ಹೋಗುತ್ತಿರುವಾಗ ಅಥರ್ವ ನೀನು ನನ್ನ ಮಗಳನ್ನು ಏನಾದ್ರೂ ಮಾಡಿದ್ರೆ ನಿನ್ನ ಕೊಂದಾಕ್ತೀನಿ ಅಂತಾನೆ. ವಿಲನ್ ಹೌದಾ ಅಂದು ಆರ್ಯನ ತಲೆ ಮೇಲೆ ಕಾಲಿಡ್ತಾನೆ. ಅಥರ್ವ ಅದನ್ನು ನೋಡಿದ ತಕ್ಷಣ ತಾನು ಇಯರ್ ಬಡ್ ಹಾಕೊಂಡು ತನ್ನ ಸ್ಮಾರ್ಟ್ ವಾಚ್ ನಿಂದ ಅವನು ತರಿಸಿದ ಸ್ಪೀಕರ್ ನಲ್ಲಿ ಲೋ ಫ್ರೀಕ್ವೆನ್ಸಿ ಸೌಂಡ್ ಅನ್ನು ಆನ್ ಮಾಡ್ತಾನೆ. ಎಲ್ಲರೂ ಆ ಸೌಂಡ್ ನಿಂದ ಒಂದು ಕ್ಷಣ ವಿಚಲಿತಗೊಂಡಾಗ ಅಥರ್ವ ವಿಲನ್ ಗೆ ತಲೆಗೆ ಹೊಡೆದು ಮೂರ್ಛೆ ಬೀಳಿಸ್ತಾನೆ ಮತ್ತು ಅವನಿಗೂ ತಲೆ ಮೇಲೆ ಕಾಲಿಟ್ಟು ಅದೇ ರೂಮ್ ನಲ್ಲಿ ಕೂಡಾಕಿ ಅವನ ನಾಲಿಗೆ ಕೂಡ ಕತ್ತರಿಸ್ತಾನೆ. ಎಲ್ಲ ಮುಗಿದ ಮೇಲೆ ಪ್ರಿನ್ಸಿಪಲ್ ಮತ್ತು ಇನ್ಸ್ಪೆಕ್ಟರ್ ಗೆ ನಾನು ಆ ರಾಕ್ಷಸರನ್ನು ಬಿಡಲ್ಲ, ಅವರಿಗೆ ಕಾನೂನು ಗಲ್ಲು ಶಿಕ್ಷೆ ಕೊಟ್ಟು ಒಂದೇ ಸಲಕ್ಕೆ ಸಾಯಿಸ್ತಾರೆ, ಅವರಿಂದ ನನ್ನ ಮಗಳು 12 ವರ್ಷ ನರಕದಲ್ಲಿದ್ದಾಳೆ, ಅವರನ್ನು ಸಾಯಲು ಬಿಡಲ್ಲ ಬದುಕಲು ಬಿಡಲ್ಲ ಅಂತ ಹೇಳ್ತಾನೆ. ಅವರಿಬ್ಬರು ಸರಿ ಅಂತ ಅಲ್ಲಿಂದ ಹೋಗ್ತಾರೆ. ಮೇಲೆ ಆರ್ಯ ತನ್ನ ಕೈಯಾರೆ ಜ್ಯೂಸ್ ಕುಡಿಯೋದು ಅಥರ್ವ ನೋಡಿ ಸಂತೋಷ ಪಡ್ತಾನೆ. ಒಂದು ನಿಟ್ಟುಸಿರು ಬಿಡುವುದರ ಮೂಲಕ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಸೊ ಇದಾಗಿತ್ತು ವಶ್ ಮೂವಿ ಫ್ರಾಂಚೈಸಿಯ ಒಂದು ಸಣ್ಣ ವಿವರಣೆ. ಮುಂದಿನ ಸಿನಿಮಾ ಅಥವಾ ಫ್ರಾಂಚೈಸಿ ಜೊತೆ ಮತ್ತೆ ಸಿಗೋಣ. ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಸಲಹೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೈಪ್ ಮಾಡಿ. ಮತ್ತೆ ಸಿಗೋಣ.